ದೈವೋಕ್ತಿಗಳನ್ನು ಆಮೇನ್ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಮಾಡಲಿ. ಇದರಿಂದ ಎಲ್ಲದರಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಉಂಟಾಗುವುದು. ಯೇಸು ಕ್ರಿಸ್ತನಿಗೆ ಆಧಿಪತ್ಯವು ಘನವು ಯುಗ ಯುಗಾಂತರಗಳಲ್ಲಿಯೂ ಇರುವವು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯ ಬೋಧಿಸುವುದು ಮತ್ತು ಪರಿಚರ್ಯ ಮಾಡುವುದಕ್ಕಾಗಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಬಾಧ್ಯತೆ ಏನಾಗಿದೆಯೋ ಅದನ್ನು ನಾವು ಮಾಡುವಾಗ ನಾವು ಏನನ್ನ ಮಾಡುವಂಥವ್ರಾಗಿರ್ತೀವಿ ರೀ? ದೇವರನ್ನು ಮೆಚ್ಚಿಸುವಂಥವ್ರಾಗಿರ್ತೀವಿ. ದೇವರ ವಾಕ್ಯದ ಪರಿಚರ್ಯ ದೇವರು ನಮಗೆ ಕೊಟ್ಟಿರುವಾಗ ಆ ಪರಿಚರ್ಯವನ್ನು ನಾವೇನು ಮಾಡಬಾರ್ದು, ಕಡಿಮೆಯಾಗಿ ನೋಡಬಾರ್ದು. ಅಲ್ಲೂಯ್ಯ. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಮಹಾ ಸೌಭಾಗ್ಯವನ್ನು, ದೇವರ ಮಕ್ಕಳಾಗುವಂಥ ಈ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನಲ್ವಾ, ಇದನ್ನು ನಾವು ಕಡಿಮೆಯಾಗಿ ನೋಡಬಾರ್ದು. ನಾವು ಯಾಕೆ ಹೇಳ್ರಿ, ನಾವು ಸ್ವಕೀಯ ಜನಾಂಗರಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಲೋಕಸ್ಥರಿಗೆ ಈ ಒಂದು ಸ್ಥಿತಿ ಇಲ್ಲ. ನಾವು ಪರಲೋಕ ಸಂಸ್ಥಾನದವರಾಗುವುದಕ್ಕಾಗಿ ಕರೆಯಲ್ಪಟ್ಟಂಥ ವ್ಯಕ್ತಿಗಳಾಗಿದ್ದೇವೆ. ನಾವು ಈ ಲೋಕದವರು, ಈ ಲೋಕದಲ್ಲಿ ಇದ್ದಾಗಲೂ ಕೂಡ ನಾವು ಪರಲೋಕಕ್ಕೆ ಸಂಬಂಧಪಟ್ಟಂಥವ್ರು. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗಲೂ ಕೂಡ ನಮ್ಮ ತಂದೆ ಮೇಲೆ ಇದ್ದಾನೆ. ನಮಗೆ ಬೇಕಾದಂಥ ಆಶೀರ್ವಾದಗಳು ಆತನಲ್ಲಿ ಯಾವಾಗಲೂ ಕೂಡ ನಮ್ಮ ಮೇಲೆ ಬರುವಂಥವುಗಳಾಗಿದ್ದಾವೆ ಎಂಬುದಾಗಿ ನಾವು ನೆನೆಸಿಕೊಂಡು ಜೀವಿಸುವಂಥವರು ಆಗಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅದು ಯಾವಾಗಲೂ ಕೂಡ ದೇವರಿಗೆ ಸ್ತೋತ್ರವನ್ನು ಉಂಟು ಮಾಡುವಂಥದ್ದು ಆಗಿರುತ್ತೆ ಪ್ರಿಯರೇ. ಯಾವುದಂತ ಹೇಳ್ತಾ ಇದೆ ವಾಕ್ಯ, ಒಬ್ಬನು ಬೋಧಿಸುವವನಾದರೆ ದೈವೋಕ್ತಿಗಳನ್ನು ನುಡಿಯೋನಾಗಿ ಬೋಧಿಸಲಿ. ಒಬ್ಬನು ಸಭೆಯ ಸೇವೆ ಮಾಡುವವನಾದರೆ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಮಾಡಲಿ. ಹಲ್ಲೆಲೂಯಾ. ಯಾರಿಂದ ಶಕ್ತಿ ಇರೋದು? ದೇವರ ಆತ್ಮನಿಂದ ಶಕ್ತಿ. ದೇವರ ಒಂದು ಆತ್ಮನಿಂದ ಪ್ರೇರೇಪಿಸಲ್ಪಟ್ಟವನಾಗಿ ದೇವರ ಶಕ್ತಿಯನ್ನು ಹೊಂದಿದವನಾಗಿ ಸಭೆಯ ಸೇವೆಯನ್ನು ಮಾಡುವಾಗ, ಸಭೆಯಲ್ಲಿ ತನಗೆ ಕೊಟ್ಟಿರ್ತಕ್ಕಂಥ ಬಾಧ್ಯತೆಯನ್ನು ನಿರ್ವಹಿಸುವಾಗ ಆ ಸಭೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಏನಾಗ್ತಾರೆ, ಆಶೀರ್ವದಿಸಲ್ಪಡ್ತಾರೆ. ಅದಕ್ಕಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ಕಾರ್ಯ ದೇವರಿಗೆ ಮಹಿಮೆ ತರುವಂಥದ್ದು ಎಂಬುದಾಗಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಪೇತ್ರನು ಏನು ಮಾಡ್ತಾ ಇದ್ದಾನೆ, ಈ ಗುಟ್ಟನ್ನು ತಿಳಿಸ್ತಾ ಇದ್ದಾರೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಒಬ್ಬನು ಬೋಧಿಸುವುದರಲ್ಲಿ ಏನಾಗಿರ್ಬೇಕಂತೆ, ಬೋಧಿಸುವವನಾಗಿದ್ದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಅವನು ಬೋಧಿಸಲಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಈ ಒಂದು ಕಾರ್ಯವನ್ನು ನಾವು ಮಾಡುವವರಾಗಿರ್ಬೇಕು. ಯಾಕಂದರೆ ದೇವರು ಯಾರ್ಯಾರನ್ನು ಯಾವ ಯಾವ ಕಾರ್ಯಗಳಿಗೋಸ್ಕರವಾಗಿ ನೇಮಕ ಮಾಡಿದ್ನೋ ಆ ಕಾರ್ಯದಲ್ಲಿ ನಾವು ಜವಾಬ್ದಾರಿಯನ್ನ, ಲೆಕ್ಕವನ್ನ, ನಾವು ಅದರಲ್ಲಿ ನಮಗೆ ದೇವರು ತೂಕವನ್ನ ಮಾಡ್ತಾನೆ ಎಂಬುದಾಗಿ ನಾವು ಗ್ರಹಿಸಿಕೊಂಡು ನಮ್ಮ ಭಕ್ತಿಯ ಜೀವಿತವನ್ನು ನಾವು ಮುಂದೆ ನಡೆಸಿಕೊಂಡು ಹೋಗ್ಬೇಕು. ದೇವರು ನಿನಗೆ ಬಾಧ್ಯತೆಯನ್ನು ಕೊಟ್ಟಿದ್ದಾನೆ. ಸಭೆಯ ವಾಕ್ಯ ಸಂದೇಶದ ಒಂದು ಭಾಗ ಆಗಿರ್ಬೋದು, ಸಭೆಯ ಕುರಿಮರಿಗಳನ್ನು ನಡೆಸಿಕೊಂಡು ಹೋಗುವಂಥ ಒಬ್ಬ ಒಳ್ಳೆಯ ಕುರುಬನಾಗಿ ನೀನು ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಂಥ ವ್ಯಕ್ತಿಯಾಗಿ ನೀನು ಇರುವಾಗ ಆ ಬಾಧ್ಯತೆಯನ್ನು ನೀನು ನಿರ್ವಹಿಸದೆ, ಆ ಬಾಧ್ಯತೆಯನ್ನು ನೀನು ಅಲಕ್ಷ್ಯ ಮಾಡಿ ಒಂದು ವೇಳೆ ಜೀವಿಸಿದ್ದೆ ಆದರೆ ನಿನ್ನ ದೇವರನ್ನು ಮೆಚ್ಚಿಸುವುದಕ್ಕೆ ಯೋಗ್ಯನಾದಂಥ ವ್ಯಕ್ತಿ ಆಗಿರೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನಾವು ಒಂದೇ ಕುಟುಂಬದವರು ಎನ್ನುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿರುವಂಥದ್ದು ಕ್ರಿಸ್ತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಂಥ ನಾವು ರಕ್ತ ಸಂಬಂಧಿಗಳಾಗಿದ್ದೇವೆ ಎನ್ನುವಂಥ ಕಾನ್ಸೆಪ್ಟಲ್ಲಿ ನಾವು ಬರುವಂಥವರು ಆಗಬೇಕು. ನಾವು ಒಂದೇ ಕುರಿ ಹಿಂಡಿನವರಾಗಿ ಇದ್ದೇವೆ ಎನ್ನುವಂಥದ್ದನ್ನು ನಾವು ಮರಿಲಾರದೆ ನಾವು ಜೀವಿಸುವಂಥವರು ಆಗಬೇಕು. ನಮಗೆ ಇರುವಂಥ ತಂದೆ ಒಬ್ಬಾತನೇ, ಪರಲೋಕ ಸಂಸ್ಥಾನದವರು ನಾವು ಆಗಿದ್ದೇವೆ ಎಂಬುದಾಗಿ ಗ್ರಹಿಸಿಕೊಂಡು ಜೀವಿಸುವವರಾಗಬೇಕು. ನಮ್ಮ ಬೋಧಕನು ಯೇಸು ಕ್ರಿಸ್ತನೇ ಎಂಬುದಾಗಿ ನಾವು ಆತನ ಮಾತುಗಳನ್ನು, ಆತನ ಬೋಧನೆಯನ್ನು ಕೇಳುವಂಥ ವಿದ್ಯಾರ್ಥಿಗಳಾಗಿದ್ದೇವೆ ಎಂಬುದಾಗಿ ಮನಗಂಡು ನಾವು ಜೀವಿಸುವವರಾಗಿ ಇರಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸ್ಪಷ್ಟವಾಗಿ ನಮಗೆ ದೇವರು ಯಾವ ಯಾವ ಬಾಧ್ಯತೆಯನ್ನು ಕೊಟ್ಟಿದ್ದಾನೋ ಆ ಬಾಧ್ಯತೆಯಲ್ಲಿಯೇ ನಾವು ದೇವರನ್ನು ಮಹಿಮೆ ಪಡಿಸುವವರಾಗಿರಬೇಕು. ವಾಕ್ಯ ಬೋಧಿಸುವಂಥದ್ದಾಗಿರ್ಬೋದು, ಹಾಡುಗಳನ್ನು ಹಾಡುವಂಥದ್ದಾಗಿರ್ಬೋದು, ವಾಕ್ಯದಲ್ಲಿ ಸಭೆಯ ಸೇವೆಯಲ್ಲಿ ಏನಂತ ಹೇಳ್ತಾ ಇದೆ, ನಿಷ್ಕಪಟಿಗಳಾಗಿ ಜೀವಿಸುವಂಥದ್ದಾಗಿರ್ಬೋದು, ನಿಸ್ವಾರ್ಥವಾಗಿ ದೇವರಿಗಾಗಿ ದುಡಿಯುವಂಥ ಸ್ವಭಾವ ಆಗಿರ್ಬೋದು, ಇವೆಲ್ಲವುಗಳನ್ನು ಚಾಚು ತಪ್ಪದೆ ನಾವು ಏನು ಮಾಡಬೇಕ್ರಿ, ನಡೆಸಿಕೊಂಡು ನಾವು ಮುಂದೆ ಹೋಗ್ತಾನೆ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಿಂದಕ್ಕೆ ನೋಡಿದರೆ ನನಗೆ ಸಂತೋಷ ಇಲ್ಲ ಅಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮಗೆ ಒಂದು ಜವಾಬ್ದಾರಿ ಸಭೆಯಲ್ಲಿ ಕೊಟ್ಟಾಗ ಆ ಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ದೇವರದೆಂಬುದಾಗಿ ನೆನೆಸಿ ಅದನ್ನು ನಾವು ಅಚ್ಚುಕಟ್ಟಾಗಿ ನಾವು ಏನು ಮಾಡಬೇಕು,
ಮಾಡೋರಾಗಬೇಕು. ಹಲ್ಲೆಲೂಯಾ. ಆ ಜವಾಬ್ದಾರಿಯ ವಿಷಯದಲ್ಲಿ ನಾವೇನು ಮಾಡಬಾರ್ದು, ಬೇಜವಾಬ್ದಾರಿತನವನ್ನು ನಾವು ತೋರಿಸಬಾರ್ದು. ಹಲ್ಲೆಲೂಯಾ. ಅದಕ್ಕಾಗಿ ಇಲ್ಲಿ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆ ಒಂದು ಕಾರ್ಯ ನೀನು ಮಾಡುವಾಗ ಯೇಸು ಕ್ರಿಸ್ತನಿಗೆ ಆಧಿಪತ್ಯ ಘನವು ಯುಗ ಯುಗಾಂತರಗಳಲ್ಲಿ ಏನಾಗುತ್ತಂತೆ, ಮೇಲೆ ನೋಡ್ತಾ ಇದ್ದೇವೆ, ಸ್ತೋತ್ರ ದೇವರಿಗೆ ಏನಾಗುತ್ತಂತೆ, ಉಂಟಾಗುತ್ತದೆ ಎಂಬುದಾಗಿ. ಆತನು ಮಹಿಮೆ ಹೊಂದುತ್ತಾನೆ. ಯಾರ ಮೂಲಕವಾಗಿ? ನಮ್ಮ ಮೂಲಕವಾಗಿ ಪ್ರೇರೆ. ಹಲ್ಲೆಲೂಯಾ. ಅದಕ್ಕಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಬಾಧ್ಯತೆಯನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಬೇಕೆನ್ನುವಂಥದ್ದು ಇಲ್ಲಿ ವಾಕ್ಯದ ಒಂದು ಸಂದೇಶವಾಗಿ ನಮಗೆ ಕಾಣಸಿಗುತ್ತಾ ಇದೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಆ ಒಂದು ಬಾಧ್ಯತೆಯನ್ನು ನಾವು ಖಂಡಿತವಾಗಿ ನಿರ್ವಹಿಸಿಕೊಂಡು ಹೋಗುವಂಥ ಮಕ್ಕಳಾಗಿ ನಾವು ಇರೋಣ. ಹಲ್ಲೆಲೂಯಾ. ಪೌಲನನ್ನು ದೇವರು ಸೇವೆಗೆ ಕರೆದಾಗ ಆತನಿಗೆ ಒಂದು ದರ್ಶನವನ್ನು ಕೊಟ್ಟ. ಏನಂತ ಹೇಳಿದ? ನೀನು ನನಗಾಗಿ ನೀನು ಮಾತಾಡುವಂಥ ವ್ಯಕ್ತಿ ಆಗಬೇಕು. ನಾನು ನಿನ್ನನ್ನು ಒಂದು ಆಯುಧವನ್ನಾಗಿ, ಸಾಧನವನ್ನಾಗಿ ನಾನು ನಿನ್ನನ್ನು ಬಳಸಿಕೊಳ್ತೀನಿ. ಇವರೆಲ್ಲರೂ ಭಯಪಟ್ಟಂಥ ಸ್ಥಿತಿಯಲ್ಲಿ, ಅರಸರುಗಳ ಮುಂದೆ ಮಾತನಾಡಲಾರದ ಸ್ಥಿತಿಯಲ್ಲಿದ್ದಾರೆ. ಆದರೆ ನೀನಾದರೂ ಅರಸನ ಮುಂದೆ ನನ್ನ ಸಾಕ್ಷಿಯನ್ನು ಹೇಳುವುದಕ್ಕಾಗಿ ನಾನು ನಿನ್ನನ್ನು ನೇಮಕ ಮಾಡಿಕೊಂಡಿದ್ದೇನೆ. ಯಾರ ಕುರಿತಾಗಿರಿ? ಪೌಲನ ಕುರಿತಾಗಿ. ಪೌಲನು ಸೆರೆಮನೆಯಲ್ಲಿ ಹೋದಂಥ ಸಮಯದಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ಅವನು ಸೆರೆಮನೆಯನ್ನು ಸಂತೋಷದಿಂದ ಅದನ್ನು ಸ್ವಾಗತ ಮಾಡಿದೆ. ಯಾಕಂದರೆ ಈ ಸೆರೆಮನೆಯ ಮೂಲಕವಾಗಿ ನನ್ನನ್ನು, ಅರಸನನ್ನು ಭೇಟಿಯಾಗಲಿಕ್ಕೆ ದೇವರು ಒಂದು ಮಾರ್ಗವನ್ನು ತೆರೆದಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಸೆರೆಮನೆಯಲ್ಲಿದ್ದಾಗ ಮಾತ್ರ ನಾನು ಅರಸನನ್ನು ಭೇಟಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ತೀರ್ಪಿಗೋಸ್ಕರವಾಗಿ ನಾನು ಅರಸನ ಮುಂದೆ ನಿಂತುಕೊಳ್ತೀನಿ ಅಂತೇಳಿ ನಾನು ವಾದ ಮಾಡುವಾಗ ಅರಸನ ಮುಂದೆ ನಿಂತುಕೊಂಡು ನನ್ನ ಸಾಕ್ಷಿಯನ್ನು ನಾನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ದೇವರ ದರ್ಶನ, ಆ ದರ್ಶನವನ್ನು, ಆ ದೇವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪೌಲನು ಏನು ಮಾಡಿದ? ನಿಭಾಯಿಸಿದ. ಪೇತ್ರನಿಗೆ ಹೇಳಿದ ದೇವರು, ನಾನು ಬಂಡೆ, ನನ್ನ ಮೇಲೆ ನೀನೇನು ಮಾಡಬೇಕು? ಏನು ಮಾಡಬೇಕು? ಸಭೆಯನ್ನು ಕಟ್ಟುವುದಕ್ಕಾಗಿ ಮೂಲ ಪಾತ್ರವನ್ನು ನೀನು ವಹಿಸಬೇಕಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಹೇಳಿದ್ರು. ಮತ್ತನ್ನು ಬರೆಸುವಂಥ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಂಡೆ ಅಂತಂದ್ರೆ ಮತ್ತೆ ಪೇತ್ರ ಅಂತೇಳಿ ಇವತ್ತಿನ ದಿವಸ ಅನೇಕರು ತಪ್ಪಾದ ಅಭಿಪ್ರಾಯ ಉಳ್ಳವರಾಗಿದ್ದಾರೆ. ಸಭೆಯನ್ನು ಕಟ್ಟಿದವರು ಪೇತ್ರನಲ್ಲ. ಯಾವ ಒಂದು ಬಂಡೆ ರೀ? ಕ್ರಿಸ್ತನೆನ್ನುವಂಥ ಬಂಡೆ. ಮುಗ್ಗರಿಸುವ ಬಂಡೆಗೆ ಬಂದು ಅನೇಕರು ಮುಗ್ಗರಿಸಿದರು ಎಂಬುದಾಗಿ, ಎಡವುವ ಕಲ್ಲು ಎಂಬುದಾಗಿ ಏನು ಮಾಡ್ತಾ ಇದೆ ವಾಕ್ಯ ತಿಳಿಸ್ತದೆ. ಅದಕ್ಕಾಗಿ ನಮ್ಮ ದೇವರು ಕಲ್ಲು ಕೂಡ ಆಗಿದ್ದ. ಹಲ್ಲೆಲೂಯಾ. ಯಾಕಂದರೆ ಆ ಕಲ್ಲು ಬೇರೆ ಯಾರೆಲ್ಲ, ಯೇಸು ಕ್ರಿಸ್ತನೇ. ನಾವು ಕ್ರಿಸ್ತನೆನ್ನುವಂಥ ಬಂಡೆಯ ಮೇಲೆ ಸಭೆಯಾಗಿ ಮಂದಿರದೋಪಾದಿಯಲ್ಲಿ ಜೀವವುಳ್ಳ ಕಲ್ಲುಗಳಾಗಿ ನಾವು ಕಟ್ಟಲ್ಪಡ್ತಾ ಇದ್ದೇವೆ. ಮೂಲೆಗಲ್ಲು ಯಾರಂತ ಹೇಳುತ್ತೆ ವಾಕ್ಯ? ಯೇಸು ಕ್ರಿಸ್ತನೇ ಎಂಬುದಾಗಿ ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಪೇತ್ರನಿಗೆ ಹೇಳಿದ್ರು ದೇವರು, ನೀನು ಸಭೆಯನ್ನು ಕಟ್ತೀಯ, ಪಾತಾಳದ ಬಲ ಅದನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರಾರಂಭದಲ್ಲಿ ಆತ್ಮನಿಂದ ತುಂಬಿಸಲ್ಪಟ್ಟಂಥ ಅವರ ಮಧ್ಯದಲ್ಲಿ ಅಂಜುಬುರುಕ ದೇವರ ಯಾರು ಎಂಬುದಾಗಿ 3 ಸಾರಿ ಬೋಂಕಿರ್ತಕ್ಕಂಥ, ಸುಳ್ಳು ಹೇಳಿರ್ತಕ್ಕಂಥ ಪೇತ್ರನ ಏನು ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನೇ ನಿಜವಾದ ದೇವರು, ರಕ್ಷಕನು ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ? ಸಾರಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ಮೀನು ಹಿಡಿಯುವಂಥ ಬೆಸ್ತ, ಹಲ್ಲೆಲೂಯಾ, ಮೀನುಗಳನ್ನು ಹಿಡಿಯುವಂಥ ವ್ಯಕ್ತಿ, ಆತನಿಗೆ ಆ ಒಂದು ಶಕ್ತಿ, ಆ ಒಂದು ಬಲ ಯಾವ ರೀತಿಯಾಗಿ ಬಂತು ನಾವು ನೋಡ್ತಾ ಇದ್ದೇವೆ. ವಾಕ್ಯ ಹೇಳ್ತಾ ಇದೆ, ಆತ್ಮನು ಅವರನ್ನು ಸ್ಪರ್ಶಿಸಿದಾಗ, ಪರಿಶುದ್ಧಾತ್ಮ ದೇವರು ಅವರ ಮೇಲೆ ಇಳಿದು ಬಂದಾಗ, ನಾಲಿಗೆಗಳು ವಿಂಗಡವಾಗಿ ಒಬ್ಬೊಬ್ಬ ವ್ಯಕ್ತಿಯ ಮೇಲೆ ಅವು ಇಳಿದು ಬಂದಾಗ, ಅವರು ತಮಗೆ ತಿಳಿಯದ ಹಾಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಮಾತಾಡಿದರು. ಆತ್ಮನ ಶಕ್ತಿಯನ್ನು ಅವರು ಹೊಂದಿದರು. ಅವರು ಮಾತಾಡಿರ್ತಕ್ಕಂಥ ಭಾಷೆಗಳು ಅಲ್ಲಿ ಕೂಡಿ ನೆರೆದು ಬಂದಿರತಕ್ಕಂಥ ಲಕ್ಷಾಂತರ ಜನರಲ್ಲಿ ವಿಸ್ಮಯವನ್ನು ಉಂಟು ಮಾಡ್ತಾ ಇದೆ. ಕಾರಣ ಏನಂತಂದ್ರೆ, ಇವರು ಕೇವಲ ಬೆಸ್ತರೆ, ಕೇವಲ ಒಂದು ಇಬ್ರಿಯ ಭಾಷೆಯನ್ನು ಮಾತಾಡುವವರೇ, ಅರಾಮಿಕ್ ಭಾಷೆಯನ್ನು ಮಾತಾಡುವಂಥವರೇ. ಆದರೆ ಇವರಿಗೆ ಯಾವ ರೀತಿಯಾಗಿ ಗೊತ್ತಾಯಿತು ನಮ್ಮ ಭಾಷೆ. ಹಲ್ಲೆಲೂಯಾ. ಬೇರೆ ಬೇರೆ ಪ್ರಪಂಚದ ಅನೇಕ ದೇಶಗಳಿಂದ ಅನೇಕ ಜನರು ಯೆರೂಸಲೇಮಿಗೆ ಹೋಗಿದ್ದಾರೆ ಪ್ರೇರೆ. ಪಂಚಾಶತ್ತಮ ಪೆಂಟಿಕೋಸ್ಟಲ್ ಫೆಸ್ಟಿವಲ್ ಎನ್ನುವಂಥದ್ದು ಆ ಸಮಯದಲ್ಲಿ ಏನಾಗಿತ್ತು? ಏರ್ಪಾಟಾಗಿತ್ತು. 50ನೆಯ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪರಿಶುದ್ಧಾತ್ಮ ದೇವರು ಅವರ ಮೇಲೆ ಇಳಿದು ಬಂದಾಗ ಸಭೆ ಎನ್ನುವಂಥದ್ದು ಪ್ರಾರಂಭವಾಯಿತು. ಅಲ್ಲಿ ಮೂಲ ಬೋಧಕನಾಗಿ ಯಾರು ನಿಂತ್ಕೊಂಡ್ರಿ? ಪೇತ್ರ ನಿಂತುಕೊಂಡು ಅನೇಕ ಆತ್ಮಗಳು ಒಂದೇ ಒಂದು ಟಾಪಿಕ್ ಹೇಳಿದ. ಆ ಒಂದು ಟಾಪಿಕ್ಗೆ 3,000 ಜನರು ಏನು ಮಾಡಿದ್ರಂತೆ? ದೀಕ್ಷಾ ಸ್ನಾನ ತೆಗೆದುಕೊಂಡ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ದೇವರು ಕರೆದಿರ್ತಕ್ಕಂಥದ್ದು ಎಷ್ಟು ಜನರನ್ನ? 12 ಜನ. 12 ಜನ ಹೋಗಿ ಎಷ್ಟು ಜನ ಆದರು? 70 ಜನರಾದರು. 70 ಜನ ಎಷ್ಟು ಜನ ಆದರು? 120 ಜನರಾದ್ರು. 120 ಜನರು ಹೋಗಿ ಎಷ್ಟು ಜನ ಆದರು? 3,000 ಜನರಾದ್ರು. 3,000 ಜನ ಹೋಗಿ ಎಷ್ಟು ಜನ ಆದರು? 8,000 ಜನರಾದ್ರು. 8,000 ಜನರು ಹೋಗಿ ಇವತ್ತು ಎಷ್ಟು ಜನ ಆಗಿದ್ದಾರೆ? ಲೆಕ್ಕ ಹಿಡಿಸಲಾರದಷ್ಟು. ಆ ಲೆಕ್ಕದಲ್ಲಿ ನಾನು ನೀನು ಕೂಡ ಇದ್ದೇವಲ್ಲ, ಇದೇ ನಿಜವಾದಂಥ ಸೌಭಾಗ್ಯ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಅಗಣಿತವಾಗಿ ನಂಬಲಾರದವರು
ನಾವು ನೋಡ್ತಾ ಇದ್ದೇವೆ, ಲೆಕ್ಕವಿರಲಾರದ ಹಾಗೆ ದೇವರನ್ನ ನಂಬಿದವರು ಕಾಣಸಿಗ್ತಾರೆ. ಹೊರಗಡೆ ನಂಬಲಾರದ ರೀತಿಯಲ್ಲಿ ಇರ್ತಾರೆ, ಆದರೆ ನಿಜವಾಗ್ಲೂ ಕೂಡ ಅವರು ದೇವರ ಮಕ್ಕಳಾಗಿ ಜೀವಿಸ್ತಾ ಇರ್ತಾರೆ. ಯಾಕಂದ್ರೆ ಇದರಲ್ಲಿ ಪಾಪ ಇಲ್ಲ, ಇದು ಪರಿಶುದ್ಧವಾಗಿರ್ತಕ್ಕಂಥ ಮಾರ್ಗ ಎಂಬುದಾಗಿ ಅನೇಕರು ಕಂಡುಕೊಂಡಿದ್ದಾರೆ ಪ್ರಿಯರು, ಅನೇಕರು ತಿಳಿದುಕೊಂಡಿದ್ದಾರೆ. ಈ ಭೂಮಿಯಲ್ಲಿ ಯಜ್ಞವಾಗಿ ಒಬ್ಬಾತನು ಬಲಿಯಾಗಬೇಕಾಗಿತ್ತು. ಪ್ರಜಾಪತಿ ಎನ್ನುವಂಥ ವ್ಯಕ್ತಿ ಭೂಮಿಗೆ ಬಂದು ಬಲಿಯಾಗಬೇಕಾಗಿತ್ತು. ಒಂದು ಬಲಿದಾನದ ಮೂಲಕವಾಗಿ ಎಲ್ಲಾ ಮನುಷ್ಯರ ಪಾಪಗಳು ಕ್ಷಮಿಸಲ್ಪಡಬೇಕಾಗಿತ್ತು. ಆ ನಿಜವಾದಂಥ ಬಲಿದಾನವಾಗಿ ಯಾರು ಬಂದ್ರಿ? ಯೇಸು ಕ್ರಿಸ್ತನು ಬಂದ. ಆತನು ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ, ತನ್ನ ದೇಹವನ್ನು ದಾರಿ ಎರೆಯುವುದರ ಮೂಲಕವಾಗಿ ಎಲ್ಲ ಮನುಷ್ಯರಿಗೆ ಆತನು ಶಾಂತಿಯನ್ನು ಕಲ್ಪಿಸಿದ. ದೇವರಿಗೂ ಮತ್ತು ಮನುಷ್ಯರಿಗೂ ಆತನು ಮಧ್ಯವರ್ತಿಯಾಗಿ ನಿಂತುಕೊಂಡು, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಶಿಲುಬೆ ಅದು ಮೊದಲನೇದಾಗಿ ಶಿಕ್ಷೆಗೆ, ಅವಮಾನಕ್ಕೆ, ಭಯಂಕರವಾದಂಥ ಕ್ರೂರತ್ವಕ್ಕೆ ಇರ್ತಕ್ಕಂಥ ಆ ಶಿಲುಬೆ ಎನ್ನುವಂಥ ಸಂಕೇತ ಯಾವಾಗ ಕ್ರಿಸ್ತನು ಅದರ ಮೇಲೆ ಬಲಿಯಾದನು, ಅದರ ಸಂಕೇತನೇ ಬದಲಾವಣೆ ಆಯಿತು. ಅದು ಪ್ರೀತಿಯ ಸಂಕೇತವಾಗಿ ದೇವರನ್ನ ಮನುಷ್ಯರನ್ನ ಕೂಡಿಸುವಂಥ ಒಂದು ಒಳ್ಳೆಯ ಬಾಂಧವ್ಯದ ಒಂದು ಸ್ಥಿತಿಯಾಗಿ ಆ ಶಿಲುಬೆ ಎನ್ನುವಂಥದ್ದು ಏನಾಗ್ತಾ ಇದೆ, ಕಾಣ ಸಿಗ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆ ಪೇತ್ರನು ದೇವರ ಕುರಿತಾಗಿ ಬೋಧಿಸಿದ. ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಅವರು ಚಾಚು ತಪ್ಪದೆ ಮಾಡಿದರು. ಸ್ತಫನನ್ನು ತನಗೆ ಕೊಟ್ಟಂತ ಜವಾಬ್ದಾರಿಯನ್ನು ಚಾಚು ತಪ್ಪದೆ ಮಾಡಿದ. ಫಿಲಿಪ್ಪನ್ನು ತನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಚಾಚು ತಪ್ಪದೆ ಮಾಡಿದ್ರು. ಅವರು ತಮ್ಮ ಸಾವಿನಲ್ಲಿಯೂ ದೇವರನ್ನ ಮಹಿಮೆ ಪಡಿಸಿದ್ರು, ಸಾಯುವುದಕ್ಕಾಗಿಯೂ ಕೂಡ ಸಿದ್ಧರಾದರು ಪ್ರಿಯರೇ. ಇವತ್ತು ನಾನು ನೀವು ಏನಾಗಿದ್ದೇವೆ? ನನಗೆ ನಿನಗೆ ದೇವರು ಕೊಟ್ಟಿರ್ತಕ್ಕಂಥ ಬಾಧ್ಯತೆಯನ್ನು ನಾವು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದೇವೆ? ಪರಿಚರ್ಯವನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದೇವೆ? ವಾಕ್ಯದ ವಿಷಯದಲ್ಲಿ ಯಾವ ಒಂದು ರೀತಿಯಲ್ಲಿ ನಾವು ನಮ್ಮ ಜೀವಿತವನ್ನು ಕಟ್ಟಿಕೊಂಡವರಾಗಿ ಕಾಣ ಸಿಗ್ತಾ ಇದ್ದೇವೆ? ನಮ್ಮ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ.